ಮನೆಯ ಹೊಸ್ತಿಲು ಹೇಗಿರಬೇಕು, ಯಾವ ರೀತಿ ಅದನ್ನು ಪೂಜೆ ಮಾಡಬೇಕು, ಮನೆಯ ಹೊಸ್ತಿಲು ಪೂಜೆ ಮಾಡುವ ವಿಧಾನ ಹೇಗೆ, ಅದರ ಸಮಯ, ರಂಗೋಲಿ ಹಾಕೋ ವಿಧಾನ ಹೇಗೆ, ಮನೆಯ ಹೊಸ್ತಿಲನ್ನು ಯಾವ ರೀತಿ ಇಟ್ಕೊಳ್ಬೇಕು, ಎಲ್ಲ ನಿಯಮದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಮನೆಯ ಮುಖ್ಯ ದ್ವಾರದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಹೊಸ್ತಿಲನ್ನು ಇಟ್ಟುಕೊಂಡಿರುತ್ತೇವೆ. ಇಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ ಎಂಬುದು ನಂಬಿಕೆ. ಮನೆಯ ಅಳಿವು ಉಳಿವು ಆ ಮನೆಯ ಹೊಸ್ತಿಲಿನ ಮೇಲೆ ನಿಂತಿರುತ್ತದೆ. ಹಾಗಾಗಿ ಜನರು ಪ್ರತಿನಿತ್ಯವೂ ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ. ಪ್ರತಿನಿತ್ಯ ನಾವು ಹೊಸ್ತಿಲು ಪೂಜೆಯನ್ನು ಮಾಡುವುದು ಹೇಗೆ, ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಬೇಕು, ಹೇಗೆ ರಂಗೋಲಿಯನ್ನು ಹಾಕಬೇಕು, ಹೊಸ್ತಿಲು ಪೂಜೆ ಮಾಡುವ ಸಮಯ, ನಿಯಮಗಳು ಹೀಗಿವೆ. ನಾವು ದೇವನನ್ನು ಹೇಗೆ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತೇವೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂಬುದು ಅನೇಕರಿಗೆ ತಿಳಿದೇ ಇರುತ್ತದೆ. ಆದರೆ ಹೊಸ್ತಿಲಲ್ಲಿ ದರಿದ್ರ ಲಕ್ಷ್ಮಿಯೂ ನೆಲೆಸಿರುತ್ತಾಳೆ ಎಂಬುದು ನಿಮಗೆ ತಿಳಿದಿದೆಯೇ? ನಾವು ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದ ಲಕ್ಷ್ಮೀದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ. ಈ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡಲಾಗುತ್ತದೆ. ಹೊಸ್ತಿಲ ಪೂಜೆಯನ್ನು ಮಾಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಹೊಸ್ತಿಲು ಮನೆಯ ಆಗಮನದ ದ್ವಾರ. ಯಾರೇ ಮನೆಯನ್ನು ಪ್ರವೇಶಿಸಬೇಕಾದರೂ ಹೊಸ್ತಿಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತದೆ. ಮನೆಯ ಒಳಗೆ ಕೆಡುಕಾಗಲಿ ಅಥವಾ ಒಳಿತಾಗಲಿ ಬರುವುದು ಈ ಪ್ರವೇಶ ದ್ವಾರ ಅಥವಾ ಹೊಸ್ತಿಲಿನಿಂದಲೇ. ಈ ಕಾರಣಕ್ಕಾಗಿ ಹೊಸ್ತಿಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತದೆ. ಅಂದರೆ ಒಳಿತಾಗಿ ಲಕ್ಷ್ಮೀದೇವಿ ಹಾಗೂ ಕೆಡುಕಾಗಿ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರುತ್ತಾಳೆ. ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾರೆ. ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕಿ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ನಾವು ನಿತ್ಯವೂ ಹೊಸ್ತಿಲನ್ನು ಪೂಜಿಸುತ್ತೇವೆ. ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀದೇವಿ, ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನೀವು ಹಳೆ ರಂಗೋಲಿ ತೆಗಿಬೇಕಾದ್ರೆ ಒಂದು ಬಟ್ಟೆಯಿಂದ ಅದನ್ನು ಒರೆಸ್ಬಿಟ್ಟು ತೆಗಿಬೇಕು. ಯಾವುದೇ ಕಾರಣಕ್ಕೂ ಪೊರ್ಕೆಯನ್ನು ತಾಗಿಸಲೇಬಾರದು ಹೊಸ್ತಿಲಿಗೆ. ಹೊಸ್ತಿಲ ಪೂಜೆಯನ್ನು ಮಾಡುವ ಮೊದಲು ನಾವು ಹೊಸ್ತಿಲನ್ನು ತೊಳೆದು ಶುದ್ಧ ಮಾಡಿಕೊಳ್ಳಬೇಕು. ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಪ್ಲಾಸ್ಟಿಕ್ ಪಾತ್ರೆ ಬಳಸದಿರಿ. ನಂತರ ಹೊಸ್ತಿಲಿನ ಮಧ್ಯಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಆ ನೀರನ್ನು ಹೊಸ್ತಿಲಿನ ಬಲಭಾಗದಿಂದ ಎಡಭಾಗಕ್ಕೆ ಒರೆಸಿಕೊಳ್ಳಿ. ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೊಸ್ತಿಲಿನಲ್ಲಿ ಒರೆಸಿ. ಹೊಸ್ತಿಲನ್ನು ಒರೆಸಲು ಒಂದು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಹಿಂದೆ ನಮ್ಮ ಹಿರಿಯರೆಲ್ಲ ಈ ಮನೆಯಲ್ಲಿ ಹೆಂಗಸರು ಹೇಗಿದ್ದಾರೆ, ಹೆಂಗಸರು ಎಷ್ಟು ಕಟ್ಟುನಿಟ್ಟಾಗಿದ್ದಾರೆ, ಸಂಪ್ರದಾಯವನ್ನು ಎಷ್ಟು ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋದಕ್ಕೆ ಹೊಸ್ತಿಲನ್ನು ನೋಡ್ತಾ ಇದ್ರಂತೆ. ಅಷ್ಟು ಸಂಪ್ರದಾಯವಾಗಿ ಹೊಸ್ತಿಲನ್ನು ಕೂಡ ಇಟ್ಕೊಳ್ತಾ ಇದ್ರಂತೆ. ಮನೆಯಲ್ಲಿ ಹೆಂಗಸರು ತುಂಬ ಶಿಸ್ತಿಂದ ಇದ್ದರೆ ಹೊಸ್ತಿಲು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರವಾಗಿ ಇಟ್ಕೊಳ್ತಾ ಇದ್ರಂತೆ. ಅದನ್ನು ನೋಡಿ ತಿಳ್ಕೊಳ್ತಾ ಇದ್ರಂತೆ ಈ ಮನೆಯ ಹೆಂಗಸರು ಈ ಥರ ಇದ್ದಾರೆ ಅಂತ. ಹಾಗಾಗಿ ಹೊಸ್ತಿಲು ತುಂಬ ಇಂಪಾರ್ಟೆಂಟ್. ಮನೆಯ ಮುಖ್ಯ ದ್ವಾರದಲ್ಲಿರುವ ಹೊಸ್ತಿಲು ಮಾತ್ರ ತುಂಬ ಚೆನ್ನಾಗಿ ನೀವು ರಂಗೋಲಿ ಹಾಕಿ ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಸದಾ ಸಮೃದ್ಧಿ ಒಳಿತಾಗ್ತದೆ. ದರಿದ್ರ ಲಕ್ಷ್ಮಿ ಪ್ರವೇಶ ಮಾಡಿದರೆ ಸದಾ ಜಗಳ, ಸಾಲ, ತಾಪತ್ರಯಗಳೇ ಜಾಸ್ತಿ ಆಗ್ತದೆ. ಮುಂಜಾನೆ ನೀವು ಸ್ನಾನ ಮಾಡಿಯೇ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಅಂತ ಏನು ನಿಯಮ ಇಲ್ಲ. ಹಾಗಂತ ಅಶುದ್ಧರಾಗಿ ಹೊಸ್ತಿಲ ಪೂಜೆ ಮಾಡಬಹುದು ಅಂತಲ್ಲ. ನಿಮ್ಮ ಸ್ವ ಇಚ್ಛೆಗೆ ಅನುಗುಣವಾಗಿ ಶುದ್ಧರಾದ ಬಳಿಕ ಹೊಸ್ತಿಲ ಪೂಜೆಯನ್ನು ಮಾಡುವುದು ಉತ್ತಮ. ಕುಟುಂಬದ ಸದಸ್ಯರು ಹಾಗೂ ಆ ಮನೆಯಲ್ಲಿ ವಾಸ ಮಾಡುತ್ತಿರುವವರು ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಲ್ಲುವುದಾಗಲಿ ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವಂತಹ ತಪ್ಪುಗಳನ್ನು ಮಾಡಬಾರದು. ಹೊಸ್ತಿಲಿಗೆ ನಿಮ್ಮ ಕಾಲುಗಳ ಅಥವಾ ಪಾದಗಳು ತಗುಲಿದರೆ ಆ ಮನೆಯಲ್ಲಿ ಅಲಕ್ಷ್ಮಿ ವಾಸಿಸುತ್ತಾಳೆ. ಒಂದು ವೇಳೆ ಆಕಸ್ಮಿಕವಾಗಿ ಕಾಲುಗಳು ತಾಕಿದಾಗ ಅಥವಾ ತುಳಿದಾಗ ಹೊಸ್ತಿಲಿಗೆ ನಮಸ್ಕರಿಸಿ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿಕೊಳ್ಳಿ. ಹೊಸ್ತಿಲನ್ನು ದಾಟುವಾಗ ತೇಗಬಾರದು ಅಥವಾ ವಾಯುವನ್ನು ದೇಹದಿಂದ ಹೊರಹಾಕಬಾರದು. ಇದನ್ನು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಇಂತಹ ತಪ್ಪುಗಳು ಸಂಭವಿಸಿದರೆ ತಕ್ಷಣ ಹೊಸ್ತಿಲನ್ನು ನೀರಿನಿಂದ ತೊಳೆದು ಪೂಜೆ ಮಾಡಿ ಕ್ಷಮೆಯನ್ನು ಕೇಳಿ. ಹೊಸ್ತಿಲಿನ ಬಳಿ ಚಪ್ಪಲಿಯನ್ನು ಬಿಡಬಾರದು. ಚಪ್ಪಲಿಯನ್ನು ಧರಿಸಿ ಹೊಸ್ತಿಲನ್ನು ದಾಟಬಾರದು. ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕುವಾಗ 24 ಎಳೆಗಳ ರಂಗೋಲಿಯನ್ನು ಹಾಕುವುದು ಶುಭ. ರಂಗೋಲಿಯಲ್ಲಿನ ಈ 24 ಎಳೆಗಳು ದೇವರ 24 ನಾಮಗಳನ್ನು, ಲಕ್ಷ್ಮೀಪತಿ ವಿಷ್ಣುವಿನ 24 ಅವತಾರಗಳು ಎಂದು ಕೂಡ ಕರೆಯಲಾಗುತ್ತದೆ. ರಂಗೋಲಿ ಹಾಕುವಾಗ ಬಲಭಾಗದಿಂದ ಹಾಕಬೇಕು. ಹೊಸ್ತಿಲ ಬಲಭಾಗದಲ್ಲಿ 4 ಎಳೆಗಳನ್ನು ಎಳೆಯಿರಿ. ನಂತರ ಒಂದು ಶಂಖಚಕ್ರವನ್ನು ಹಾಕಿ ಮತ್ತೆ
4 ಎಳೆಗಳನ್ನು ಎಳೆಯಿರಿ. ಇದೇ ರೀತಿ ಎಡಭಾಗದಲ್ಲೂ ಹಾಕಬೇಕು. ನಂತರ ಮಧ್ಯದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಬಹುದು. ಅದರ ಬದಲಾಗಿ ನೀವು ಲಕ್ಷ್ಮೀ ಪಾದಗಳನ್ನು, ಬಾಲಕೃಷ್ಣನ ಪಾದಗಳನ್ನು ಕೂಡ ಹಾಕಬಹುದು. ಆದರೆ ಗುಣಾಕಾರದಂತಹ ಚಿಹ್ನೆಯನ್ನು ರಂಗೋಲಿಯಾಗಿ ಹೊಸ್ತಿಲಿಗೆ ಹಾಕಬೇಡಿ. ಹೊಸ್ತಿಲಿಗೆ ಪೊರಕೆ ತಾಗಿಸಬಾರದು. ರಂಗೋಲಿಯನ್ನು ಒಂದು ಬಟ್ಟೆಯ ಸಹಾಯದಿಂದ ತೆಗೆಯಬೇಕು. ರಂಗೋಲಿಯನ್ನು ನೀವು ಮುಂಜಾನೆ 6 ಗಂಟೆಯ ಸಮಯದಲ್ಲಿ ಹಾಕಬೇಕು. 6 ಗಂಟೆಯ ನಂತರ ಹೊಸ್ತಿಲ ಪೂಜೆ ಮಾಡುವುದಾಗಲಿ ರಂಗೋಲಿ ಹಾಕುವುದಾಗಲಿ ವ್ಯರ್ಥವೆನಿಸಿಕೊಳ್ಳುತ್ತದೆ. ಮುಂಜಾನೆ ಹೊಸ್ತಿಲಿನ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೆ ಸಂಜೆ 5:30 ನಂತರ ಗೋಧೂಳಿ ಸಮಯದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಬಹುದು. ಹಾಗೂ ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಹೊಸ್ತಿಲ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಒಬ್ಬರು ಹೊಸ್ತಿಲ ಮೇಲೆ ಕತ್ರಿ ಚಿಹ್ನೆಯನ್ನು ಹಾಕ್ತಾರೆ, ರಾಂಗ್ ಮಾರ್ಕನ್ನು ಹಾಕ್ತಾರೆ. ಹಾಗೆ ಹಾಕಬಾರ್ದು. ನಿಮ್ಮ ಕೆಲಸಗಳಿಗೆ ಕತ್ರಿ ಬೀಳುತ್ತೆ ಅಂತ ಹೇಳ್ತಾರೆ. ಬೀರುನಲ್ಲಿ ನಾವು ದುಡ್ಡಿಡೋ ಜಾಗದಲ್ಲೂ ಕೂಡ ಕತ್ರಿಯನ್ನು ಇಡಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡಿಗೆ ಜಾಸ್ತಿ ಕತ್ರಿ ಬೀಳ್ತಾ ಇರುತ್ತೆ, ಖರ್ಚುಗಳು ಜಾಸ್ತಿ ಅಂತಲೂ ಹೇಳ್ತಾರೆ. ಆದ್ದರಿಂದ ನಾನು ತುಂಬ ಜನ ಕೆಲವ್ರ ಮನೆಯಲ್ಲಿ ನೋಡಿದ್ದೀನಿ, ಕತ್ರಿ ಮಾರ್ಕ್ ಗುರುತುಗಳನ್ನ ಹಾಕ್ತಾರೆ, ರಾಂಗ್ ಮಾರ್ಕ್ಗಳನ್ನ ಹಾಕಿ ರಂಗೋಲಿ ಲಕ್ಷ್ಮೀ ಪಾದವನ್ನು ಬಿಡಿಸ್ತಾರೆ. ಆ ಥರ ಹಾಕಬೇಡಿ, ಅದು ಅಶುಭ. ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೆ ಅಥವಾ ಹೊರಗಡೆಯಿಂದ ಮಾಡಬೇಕೆ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂತಹ ಶುಭ ಸಂದರ್ಭದಲ್ಲಿ ದ್ವಾರಲಕ್ಷ್ಮಿ ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಹೊಸ್ತಿಲನ್ನು ನೀರಿನಿಂದ ತೊಳೆದ ನಂತರ ಹೊಸ್ತಿಲಿನ ಮುಂದೆ ಅಥವಾ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ, ಕೆಲವರು ಹೊಸ್ತಿಲಿನ ಮೇಲೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟರೆ, ಇನ್ನು ಕೆಲವರು ಅರಿಶಿನ ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸಂಪೂರ್ಣ ಹೊಸ್ತಿಲಿಗೆ ಹಚ್ಚುತ್ತಾರೆ. ಇದರಲ್ಲಿ ಯಾವುದು ಬೇಕಾದರೂ ಮಾಡಬಹುದು. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವಾಗ ಹೊಸ್ತಿಲಿನ ಬಲಭಾಗದಲ್ಲಿ, ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು. ನಂತರ 3 ಕಡೆ ಹೂವು, ಅಕ್ಷತೆಯನ್ನು ಇಡಬೇಕು. ಹೂವು ಲಭ್ಯವಿಲ್ಲದೇ ಇದ್ದರೆ ಕೇವಲ ಅಕ್ಷತೆಯನ್ನೇ ಇಡಬಹುದು. ಬಳಿಕ ಹೊಸ್ತಿಲಿನ ಮಧ್ಯಭಾಗದಲ್ಲಿ ನೀರು ತುಂಬಿದ ಲೋಟ ಅಥವಾ ಕಳಶವನ್ನಿಟ್ಟು ನಮಸ್ಕರಿಸಿ ನಂತರ ಅದನ್ನು ತೆಗೆದುಕೊಂಡು ಮನೆಯ ಒಳಗೆ ಬರಬೇಕು. ಕಳಶದಲ್ಲಿರುವ ಗಂಗೆ ಪೂಜೆಯನ್ನು ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಮಂತ್ರವನ್ನು ಹೇಳಿಕೊಂಡು ಕಳಶದ ಮೇಲೆ ಕೈಯನ್ನು ಇಟ್ಟುಕೊಂಡು ಗಂಗೆ ಪೂಜೆಯನ್ನು ಮಾಡಿಕೊಂಡು ಆ ಕಳಶವನ್ನು ಮನೆ ಒಳಗಡೆ ತಗೊಂಡು ಬಂದು ದೇವರ ಮನೆಯಲ್ಲಿ ಇಟ್ಕೊಳ್ಬೇಕು. ತುಳಸಿ ಪೂಜೆ, ಗಂಗೆ ಪೂಜೆ, ಹೊಸ್ತಿಲ ಪೂಜೆ ಇಷ್ಟು ಮಾಡಿ ಆದಮೇಲೆ ಮನೆ ಒಳಗಡೆ ಬಂದು ಮನೆಯ ದೇವರ ಕೋಣೆ ಬಂದು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ದೇವರ ಪೂಜೆಯನ್ನು ಮಾಡಬೇಕು. ಇದು ವಾಡಿಕೆ ಇರುವಂಥದ್ದು. ನಾನು ಹೊಸ್ತಿಲ ಪೂಜೆಯನ್ನು ನೋಡಿ, ಹೊಸ್ತಿಲ ಮೇಲೆ 24 ಗೆರೆಗಳನ್ನು ಎಳೆದಿದ್ದೀನಿ. ಶಂಖಚಕ್ರ ಈ ಕಡೆ ಆ ಕಡೆ ಶಂಖಚಕ್ರವನ್ನು, ಲಕ್ಷ್ಮೀ ಪಾದವನ್ನು ಬಿಡಿಸಿದ್ದೀನಿ. ಲಕ್ಷ್ಮೀ ಪಾದದಲ್ಲಿ ಸೂರ್ಯ ಚಂದ್ರ ಶಂಕುಚಕ್ರವನ್ನು ಹಾಕಿ ಒಂದರಲ್ಲಿ ಕುಂಕುಮ ಒಂದರಲ್ಲಿ ಅರಿಶಿಣವನ್ನು ಹಚ್ಚಿದ್ದೀನಿ. ಆಮೇಲೆ 24 ಟೋಟಲಿ ಲೈನ್ಸ್ 24 ಲೈನ್ಸ್ ಇರಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಜಯ ವಿಜಯರನ್ನು ಬರೆದಿದ್ದೀನಿ, ಗೋಪಾದವನ್ನು ಹಾಕಿದ್ದೀನಿ. ಇದು ರೆಗ್ಯುಲರ್ ಆಗಿ ನಾನು ಮಾಡುವಂತಹ ಹೊಸ್ತಿಲ ಪೂಜೆ. ನಿಮಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.